ಇನ್ನು ಬಳ್ಳಾರಿಯಲ್ಲೂ ಮತ್ತೆ ಕೋವಿಡ್ ಕೇಸ್ ದೃಢಪಟ್ಟ ಹಿನ್ನೆಲೆಯಲ್ಲಿ ಕೊರೋನಾ ಕಡಿವಾಣಕ್ಕೆ ಈಗಿನಿಂದಲೇ ಅಗತ್ಯ ಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದ ಪ್ರವಾಸಿಗರು ವಿದೇಶಿಗರನ್ನ ಆ ಕಡೆ ಹೋಗ್ತಾ ಇರುವಂಥವರು ಯಾರೆಲ್ಲ ಪ್ರವಾಸಿಗರಿದ್ದಾರೆ ಅವರ ಮೇಲೆ ನಿಗಾ ವಹಿಸೋದಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ಜಿಲ್ಲಾಸ್ಪತ್ರೆ ವಿಮ್ಸ್ನಲ್ಲೂ ಕೂಡ ಕೊರೋನಾದ ವಾರ್ಡ್ಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಗಡಿ ಭಾಗದಲ್ಲೂ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಆಕ್ಸಿಜನ್, ಔಷಧಿ, ವಾರ್ಡ್ಗಳ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಈಗಾಗಲೇ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ಗೆ DHO ಡಾಕ್ಟರ್ ಯಲ್ಲಾ ರಮೇಶ್ ಬಾಬು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನು ಬೇಕಾದರೂ ಆಗಬಹುದು, ಹಾಗಾಗಿ ಶಿವಾನಂದ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶಿವಾನಂದ್, ಬಳ್ಳಾರಿಯಲ್ಲೂ ಕೂಡ ಕೋವಿಡ್ ಕೇಸ್ಗಳು ದೃಢಪಡ್ತಾ ಇದ್ದಾವೆ, ಸಂಖ್ಯೆ ಏರಿಕೆ ಆಗ್ತಾ ಇದೆ. ಜೊತೆಗೆ ಪಕ್ಕದಲ್ಲಿ ಆಂಧ್ರದ ಗಡಿಭಾಗ ಇದೆ, ಆ ಕಡೆಯಿಂದ ಬರುವಂಥವರ ಸಂಖ್ಯೆಯು ಕೂಡ ಏರಿಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆ ಏನೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಿದೆ ಅಂತ? ಹೊಸದ ಮುಖ್ಯವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ 40 ವರ್ಷದ ವ್ಯಕ್ತಿಗೆ ಈಗ ಕೊರೋನಾ ದೃಢಪಟ್ಟಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನ ಈಗ ಕೈಗೊಂಡಿರುವಂತದ್ದು. ಮುಖ್ಯವಾಗಿ ಬಳ್ಳಾರಿಗೆ ಅದು ವಿದೇಶಿಗರು ಮತ್ತೆ ಅನ್ಯ ರಾಜ್ಯದ ವ್ಯಕ್ತಿಗಳು ಕೂಡ ಸಾಕಷ್ಟು ಜನರು ಕೂಡ ಬರ್ತಾ ಇರುವಂತದ್ದು. ಇವರ ಮೇಲೆ ನಿಗಾ ಇರಿಸೋಕೆ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಮತ್ತೊಂದೆಡೆ ಏನಾದ್ರೂ ಕೋವಿಡ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆದ್ರೆ ಅವ್ರಗಳಿಗೆ ಚಿಕಿತ್ಸೆನ ಕೊಡಿಸೋಕೆ ಈಗಾಗಲೇ ಬಳ್ಳಾರಿಯ ವಿಮ್ಸ್ ಹಾಗೆ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ವಾರ್ಡ್ಗಳನ್ನ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದಲ್ಲದೆ ಏನು ಆಂಧ್ರ ಮತ್ತೆ ಕರ್ನಾಟಕದ ಗಡಿ ಹೊಂದ್ಕೊಂಡಂತ ಬಳ್ಳಾರಿಯಲ್ಲಿ ಸಾಕಷ್ಟು ಒಂದು ರೀತಿಯಾದಂತ ನಿಗಾವಣೆ ಇರಿಸೋಕೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂತದ್ದು. ಎರಡನೇ ಏನು ಕೊರೋನಾ ಅವಧಿಯಲ್ಲಿ ಆದಂತ ಏನು ಅವಘಡಗಳು ಈ ಬಾರಿ ಆಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಿಕೊಂಡು ಈಗ ಸಕಲ ತಯಾರಿಗಳನ್ನ ಬಳ್ಳಾರಿ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನ್ಯೂಸ್ ಫಸ್ಟ್ಗೆ ಬಳ್ಳಾರಿ DHO ಯಲ್ಲಾ ರಮೇಶ್ ಬಾಬು ಅವರು ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನಾವು ಈಗಾಗಲೇ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಜೊತೆಗೆ ಅನ್ಯ ರಾಜ್ಯದಿಂದ ಬರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ವಿದೇಶಗಳಿಂದ ಬರ್ತಕ್ಕಂಥ ವ್ಯಕ್ತಿಗಳ ಮೇಲೂ ಕೂಡ ಈಗ ನಿಗಾ ಇರಿಸೋಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಆದ್ರೆ ಸಾರ್ವಜನಿಕರು ಯಾರು ಕೂಡ ಆತಂಕ ಪಡುವಂತ ಒಂದು ಅಗತ್ಯವಿಲ್ಲ. ಯಾಕಂದ್ರೆ ಇದೊಂದು ಅಷ್ಟರ ಮಟ್ಟಿಗೆ ಅಂದ್ರೆ ಈ ಆರೋಗ್ಯದ ಮೇಲೆ ಪರಿಣಾಮ ಈ ಒಂದು ಹೊಸ ತಳಿ ಏನು ರೂಪಾಂತರ ತಳಿ ಇದೆ, ಇದು ಅಷ್ಟರ ಮಟ್ಟಿಗೆ ಪ್ರಭಾವ ಬೀರೋದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ನ್ಯೂಸ್ ಫಸ್ಟ್ಗೆ ಈಗಾಗಲೇ ಬಳ್ಳಾರಿ DHO ಅವರು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಎರಡನೇ ಅವಧಿಯಲ್ಲೂ ಕೂಡ ಹೆಚ್ಚಿನ ಮಕ್ಕಳ ಮೇಲೆ ಪ್ರಭಾವ ಬೀರಿತ್ತು. ಆದ್ರೆ ಈ ಬಾರಿ ಯಾವುದೇ ರೀತಿಯಾದಂತ ಮಕ್ಕಳ ಮೇಲೆ ಪ್ರಭಾವ ಬೀರಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರೆ ಬಳ್ಳಾರಿಯ ವಿಮ್ಸ್ ನಲ್ಲಿ ಕೂಡ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಕೊಡೋಕೆ ಸಾಕಷ್ಟು ಒಂದು ಕ್ರಮಗಳನ್ನ ಕೈಗೊಂಡಿರುವಂತದ್ದು. ಮತ್ತೊಂದೆಡೆ ಏನು ಬಳ್ಳಾರಿಯಲ್ಲಿ ಅದರಲ್ಲೂ ಕೂಡ ಬಳ್ಳಾರಿ ಜಿಂದಾಲ್ ಏನು ತೋರಣಗಲ್ನ ಜಿಂದಾಲ್ ಆಗಿರ್ಬೋದು, ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ಬೇರೆ ರಾಜ್ಯಗಳಿಂದಲೂ ಕೂಡ ಜನರು ಓಡಾಡ್ತಾರೆ. ಅವ್ರ ಮೇಲೆ ಈಗ ಸಂಪೂರ್ಣ ನಿಗಾ ಇರಿಸಿರುವಂತದ್ದು. ಜೊತೆಗೆ ಯಾವುದೇ ಸಮಯದಲ್ಲೂ ಕೂಡ ಕೋವಿಡ್ ಸಂಖ್ಯೆ ಪ್ರಕರಣಗಳು ಏರಿಕೆ ಆದ್ರೆ ಅವರ ಮೇಲೆ ಏನು ಬೇಕಾದಂತ ಚಿಕಿತ್ಸೆ ವ್ಯವಸ್ಥೆನ ಈಗಾಗಲೇ ಬಳ್ಳಾರಿ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು. ವಾಸುದೇವ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.